ಮತ್ತೆ ಸಭೆ ಮಾಡ್ತಾರ ಕಾಂಗ್ರೆಸ್ನ ದಲಿತ ಸಚಿವರು. ನಾವು ದೆಹಲಿಗೆ ಹೋಗ್ತೇವೆ ಅಂತ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ನೋಡಿ, ಮತ್ತೆ ಸಭೆ ಸೇರುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂದ್ರೆ ಆಲ್ರೆಡಿ ಒಂದು ಸಭೆ ಅವರು ಕ್ಯಾನ್ಸಲ್ ಆಯಿತು, ಡಿನ್ನರ್ ಮೀಟಿಂಗು. ಪರಮೇಶ್ವರ್ ಹೇಳಿದ್ದಾರೆ ನಾವು ದೆಹಲಿಗೆ ಹೋಗ್ತೀವಿ ಅಂತ, ವರಿಷ್ಠರನ್ನ ಭೇಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೋಮ್ ಮಿನಿಸ್ಟರು ಸರಿಯಾದ ಗುಟ್ಟನ್ನ ಬಿಟ್ಟುಕೊಡ್ತಾ ಇಲ್ಲ ಪರಮೇಶ್ವರ್. ಏನೋ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ ದಲಿತ ಸಚಿವರ ನಡೆ. ರಾಜಣ್ಣ ದೆಹಲಿ ಭೇಟಿ ಬಗ್ಗೆ ಪ್ರತಿಕ್ರಿಯೆ ಕೊಡೋಕೆ ನಿರಾಕರಿಸಿದ್ರು. ನೋಡಿ, ಸತೀಶ್ ಜಾರಕಿಹೊಳಿ ಹೋಗ್ತಾರೆ, ವಾಪಸ್ ಬಂದರು. KN ರಾಜಣ್ಣ, ಈಗ ನೆಕ್ಸ್ಟ್ ಪರಮೇಶ್ವರು, ಅದಾದ್ಮೇಲೆ HC ಮಹದೇವಪ್ಪ, ಗೊತ್ತಿಲ್ಲ ಮತ್ತೆ ಯಾರು ಹೋಗ್ತಾರೆ ಅಂತ ಹೇಳಿ. ಅಂದರೆ ಒಟ್ಟಿಗೆ ಎಲ್ಲರೂ ಹೋಗ್ಬಿಟ್ರೆ ಅದು ಬೇರೆ ಸಂದೇಶ ಹೋಗ್ಬಿಡುತ್ತೆ. ಮತ್ತೆ ಗುಂಪುಗಾರಿಕೆ, ಹೈಕಮಾಂಡ್ ನಾಯಕರಿಗೆ ಏನೋ ಒಂದು ದೂರು ಕೊಡ್ಲಿಕ್ಕೆ ಹೋಗ್ತಿದ್ದಾರೆ ಅಂಥೇಳಿ ಸಂದೇಶ ಹೋಗ್ಬೋದು ಅನ್ನುವಂಥ ಕಾರಣಕ್ಕೋಸ್ಕರ ಒಬ್ಬರಾದ್ಮೇಲೆ ದಲಿತ ಸಚಿವರುಗಳು ಹೋಗ್ತಾ ಇದ್ದಾರೆ. ತಮ್ಮ ಸಭೆ ಏನು ರದ್ದಾಯಿತು, ತಮ್ಮ ಸಭೆ ಮಾಡುವಂಥ ಉದ್ದೇಶ ಏನು, ಅದ್ರ ಬಗ್ಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಜೊತೆಗೆ KPCC ಅಧ್ಯಕ್ಷರ ಬದಲಾವಣೆಗೂ ಕೂಡ ಈ ನಾಯಕರು ಪಟ್ಟನ್ನು ಹಿಡಿದಿದ್ರು. ಆ ವಿಚಾರವನ್ನು ಕೂಡ ಚರ್ಚೆ ಮಾಡೋಕ್ಕೆ ಹೋಗ್ತಿದ್ದಾರೆ. ಪರಮೇಶ್ವರ್ ಕೂಡ ಹೋಗ್ತಾರೆ ಈಗ ದೆಹಲಿಗೆ. ನೀವು ರಾಜಣ್ಣ ಅವ್ರನ್ನ ಕೇಳಬೇಕು, ನನ್ನನ್ನು ಕೇಳಿದ್ರೆ ಅಲ್ಲ ರೀ, ಅವ್ರು ಹೇಳಿದ್ರು ನೀವು ಹೇಳಿದ್ರು ಅವರೇನು ಅಂದರೆ ನಾವು ಹಂಗೆಲ್ಲ ಉತ್ತರ ಹಂಗೆಲ್ಲ ನೋ ಡೋಂಟ್ ಆಸ್ಕ್ ಸಚ್ ಕ್ವೆಶ್ಚನ್ಸ್. ಇಟ್ ಈಸ್ ಈ ಸ್ಟೇಟ್ಮೆಂಟ್. ವೈ ಡು ಯು ವಾಂಟ್ ಟು ಕ್ರಾಸ್ ಚೆಕ್ ವಿತ್ ಮೀ? ಅವ್ರ ಹೇಳಿಕೆಗೆ ನಾನು ಏನು ಉತ್ತರ ಕೊಡಬೇಕು? ನೋ ಇವೆಲ್ಲ ನೀವು ಇದೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಅವ್ರು ಹೇಳಿದ್ದಕ್ಕೆ ನಮ್ಮ ಸ್ಟೇಟ್ಮೆಂಟು, ನಾವು ಹೇಳಿದ್ದಕ್ಕೆ ಇನ್ನೊಬ್ಬರು ಸ್ಟೇಟ್ಮೆಂಟು, ಅದನ್ನೇನೋ ಮಾಡಿ ಟ್ವಿಸ್ಟ್ ಮಾಡಿ ಮತ್ತೊಂದು ನೀವು ಮೂರನೇದು ನೀವು ಹೇಳೋದು, ಅವೆಲ್ಲ ಐ ಥಿಂಕ್ ಇಟ್ಸ್ ನಾಟ್ ಗುಡ್ ಫಾರ್ ದಿ ಮೀಡಿಯಾ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ಹೇಳ್ತಾರೆ. ಶಿವಕುಮಾರ್, ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಗಿದ್ದೆ ತಡ, ಒಂದು ರೀತಿ ಮುನಿಸ್ಕೊಂಡಿದ್ರು ದಲಿತ ಸಮುದಾಯದ ಸಚಿವರುಗಳು. ಈಗ ಮತ್ತೆ ಆಕ್ಟಿವ್ ಆದಂಗೆ ಕಾಣಿಸ್ತಾ ಇದೆ. ಜಾರಕಿಹೊಳಿ ಹೋಗ್ತಾರೆ, ವಾಪಸ್ ಆಗ್ತಾರೆ, KN ರಾಜಣ್ಣ ಹೋಗ್ತಾರೆ, ಈಗ ಪರಮೇಶ್ವರ್ ಕೂಡ ನೆಕ್ಸ್ಟ್ ಹೋಗೋರಿದ್ದಾರೆ. ಅಂದರೆ ಒಬ್ಬರಾದ್ಮೇಲೆ ಒಬ್ಬರು ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂಥದ್ರ ಹಿಂದೆ ಒಂದು ಪ್ಲ್ಯಾನ್ ಇದೆಯಾ ಅಂತ. ಒಟ್ಟಿಗೆ ಹೋದರೆ ಮತ್ತೆ ಗುಂಪುಗೂಡಿ ಒಂದು ಬೇರೆ ಸಂದೇಶ ಹೋಗ್ಬೋದು ಅನ್ನುವಂಥ ಕಾರಣಕ್ಕೆ ಈ ಪ್ಲ್ಯಾನ್ಗಳು ನಡೀತಾ ಇರ್ಬೋದಾ ಅಂಥೇಳಿ. ಖಂಡಿತ ಪ್ರಭು, ಕಳೆದ 2 ದಿನಗಳ ಹಿಂದೆ ಸತೀಶ್ ಜಾರಕಿಹೊಳಿ ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ರು. ಅಲ್ಲಿ ನೂತನ ಕರ್ನಾಟಕ ಭವನದ ನಿರ್ಮಾಣ ಆಗಿದೆ, ಅದರ ಉದ್ಘಾಟನೆ ಆಗಬೇಕು. ಆ ಕಾರಣಕ್ಕೆ ಪರಿಶೀಲನೆಯನ್ನ ಮಾಡೋದಕ್ಕೆ ಅವರು ದೆಹಲಿಗೆ ತೆರಳಿದ್ರು. ಆದ್ರೆ ಇದು ನೆಪ ಮಾತ್ರಕ್ಕೆ. ಆದ್ರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ಇರುವಂತಹ ಆಂತರಿಕ ಅಸಮಾಧಾನಗಳ ಬಗ್ಗೆ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ ಅವ್ರಿಗೆ ಕೊಡಬೇಕು ಅನ್ನುವಂತ ಕಾರಣಕ್ಕೆ ಅವರು ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ರು. ಸೊ ದೆಹಲಿಯಲ್ಲಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಹಲವು ವಿಷಯಗಳನ್ನ ಅವರ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ನಮ್ಗೆ ಸಿಕ್ಕಿದೆ. ತದನಂತರ ನಿನ್ನೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಭೇಟಿಗೂ ಕೂಡ ಅವರು ಪ್ರಯತ್ನವನ್ನ ನಡೆಸಿದ್ರು. ಆದ್ರೆ ಸಮಯಾವಕಾಶ ಸಿಗದ ಹಿನ್ನೆಲೆಯಲ್ಲಿ ಈಗ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಅವರ ಬೆಂಗಳೂರಿಗೆ ಸತೀಶ್ ಜಾರಕಿಹೊಳಿ ವಾಪಸ್ ಆದ ನಂತರ ಮತ್ತೊಂದು ಕಡೆ ನಿನ್ನೆ ಸಂಜೆ ಮತ್ತೋರ್ವ ಸಚಿವ KN ರಾಜಣ್ಣ ಕೂಡ ದೆಹಲಿಗೆ ತೆರಳಿದ್ದಾರೆ. ರಾಜಣ್ಣ ನಿನ್ನೆ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. KPCC ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ನಾನು ಯಾವುದೇ ರೀತಿಯಾದಂತ ಬಹಿರಂಗ ಹೇಳಿಕೆಗಳನ್ನ ಕೊಡೋದಿಲ್ಲ, ಪಕ್ಷದ ವೇದಿಕೆಯಲ್ಲಿ ನಾನು ಅದರ ಬಗ್ಗೆ ಚರ್ಚೆಯನ್ನ ಮಾಡ್ತೇನೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಜೊತೆಗೆ ನಾನು ಯಾವುದೇ ಮುಚ್ಚುಮರಿ ಇಲ್ಲದೆ ಪ್ರತಿಯೊಂದನ್ನು ಕೂಡ ನಾನು ರಾಷ್ಟ್ರೀಯ ನಾಯಕರಿಗೆ ನಾನು ಸಲ್ಲಿಸ್ತೇನೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಹಾಗಾಗಿ ರಾಜಣ್ಣ ಭೇಟಿಯನ್ನ ಕೊಟ್ಟಿರುವುದು ಮತ್ತಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಪದೇ ಪರಮೇಶ್ವರ್, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಮತ್ತೆ ರಾಜಣ್ಣ 4 ಜನ ಸಚಿವರು ಪದೇ ಸಭೆಗಳನ್ನ ಸೇರ್ತಾ ಇದ್ರು. KPCC ಅಧ್ಯಕ್ಷರ ಬದಲಾವಣೆ ವಿಚಾರ, CM ಮುಂದುವರಿಕೆ ಬಗ್ಗೆ ಪದೇ ಚರ್ಚೆಗಳನ್ನ ಮಾಡ್ತಾ ಇದ್ರು. ಹಾಗಾಗಿ ಸಾಕಷ್ಟು ಕುತೂಹಲವನ್ನ ಕೇಳಿಸ್ತಾ ಇದೆ. ಇದೀಗ ರಾಜಣ್ಣ ಅವರು ಇವತ್ತು ವೇಣುಗೋಪಾಲ್ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರ ಭೇಟಿಗೂ ಕೂಡ ಅವರು ಸಮಯಾವಕಾಶವನ್ನ ಕೇಳಿದ್ದಾರೆ. ಸಮಯಾವಕಾಶ ಸಿಕ್ಕರೆ ಎಲ್ಲರ ಜೊತೆ ಇದರ ಬಗ್ಗೆ ರಾಜ್ಯ ಕಾಂಗ್ರೆಸ್ನಲ್ಲಿರುವಂತಹ ಭಿನ್ನಾಭಿಪ್ರಾಯಗಳು, ಆಂತರಿಕ ಅಸಮಾಧಾನ, KPCC ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಸಮಗ್ರವಾದಂತ ಒಂದು ಮಾಹಿತಿಯನ್ನ ಕೊಡಲಿದ್ದಾರೆ. ಅದರ ಜೊತೆಗೆ KPCC ಅಧ್ಯಕ್ಷರನ್ನ ಬದಲಾವಣೆ ಮಾಡಿದ್ದೆ ಆದ್ರೆ ನಾನು ಸಮರ್ಥನಿದ್ದೇನೆ, ನನಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ನಾನು ಸಚಿವ ಸ್ಥಾನವನ್ನ ತ್ಯಾಗ ಮಾಡೋದಕ್ಕೂ ಕೂಡ ರೆಡಿ ಅನ್ನುವಂತ ಒಂದು ಸಂದೇಶವನ್ನು ಕೂಡ ವರಿಷ್ಠರ ಮುಂದೆ ಇಡೋದಕ್ಕೆ ರಾಜಣ್ಣ ಮುಂದಾಗಿದ್ದಾರೆ. ಇದರ ಜೊತೆಗೆ ಪರಮೇಶ್ವರ್ ಕೂಡ ನಾನು ದೆಹಲಿಗೆ ತೆರಳ್ತೇನೆ ಅಂತೇಳಿ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ರು.
ನಾಳೆ ಇಲ್ಲವೇ ನಾಡಿದ್ದು ಅವರು ಕೂಡ ದೆಹಲಿಗೆ ತೆರಳುವಂತ ಒಂದು ಸಾಧ್ಯತೆಗಳಿದೆ. ದೆಹಲಿಗೆ ತೆರಳಿದ ನಂತರ ಸೋನಿಯಾ ಗಾಂಧಿ ಅವರ ಭೇಟಿಗೆ ಅವರು ಸಮಯಾವಕಾಶವನ್ನ ಕೇಳಿದ್ದಾರೆ. ಸೋನಿಯಾ ಗಾಂಧಿ ಅವರ ಜೊತೆ ಸಾಕಷ್ಟು ವಿಷಯಗಳ ಬಗ್ಗೆ ಅವರು ಚರ್ಚೆಯನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಪ್ರಭು. ಯಾಕೆಂದ್ರೆ ಅವರು ಗೃಹ ಇಲಾಖೆಯ ಕೆಲಸದ ನಿಮಿತ್ತ ನಾನು ದೆಹಲಿಗೆ ಭೇಟಿಯನ್ನ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನೆಪ ಮಾತ್ರ. ಆದ್ರೆ ಅವರು ದೆಹಲಿಗೆ ತೆರಳಿದ ನಂತರ ಸೋನಿಯಾ ಗಾಂಧಿ ಅವರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಪರಮೇಶ್ವರ್ ಅವರಿಗೆ ಅವಕಾಶ ಇದೆ. ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ಜಾರ್ಜ್ ಹಾಗೆ ಪರಮೇಶ್ವರ್ ಯಾವಾಗ ದೆಹಲಿಗೆ ತೆರಳಿದ್ರು ಕೂಡ ಅಪಾಯಿಂಟ್ಮೆಂಟ್ ಇಲ್ಲದೆ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಬಹುದು. ಅಷ್ಟರ ಮಟ್ಟಿಗೆ ಅವರು ಆತ್ಮೀಯರಾಗಿದ್ದಾರೆ. ಹಾಗಾಗಿ ಪರಮೇಶ್ವರ್ ದೆಹಲಿ ಭೇಟಿ ಕೂಡ ಸಾಕಷ್ಟು ಕುತೂಹಲವನ್ನ ಕೇಳಿಸ್ತಾ ಇದೆ. ಇದೀಗ ಸತೀಶ್ ಜಾರಕಿಹೊಳಿ ವಾಪಸ್ ಆದ ನಂತರ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆಗಳು ನಡೆದಿದೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ರಾಜ್ಯಗಳ ಕಾಂಗ್ರೆಸ್ ಅಧ್ಯಕ್ಷರನ್ನ ಬದಲಾವಣೆ ಮಾಡುವಂತ ಒಂದು ಪ್ರಕ್ರಿಯೆಗೆ ಹೈಕಮಾಂಡ್ ಈಗ ಕೈ ಹಾಕಿದೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.